ಶ್ರೀ ಕೋಟೆ ಮಾರಿಕಾಂಬಾ ದೇವಸ್ಥಾನ ಶಿವಮೊಗ್ಗ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಪ್ರಚಾರದಲ್ಲಿರುವ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ಜಾತ್ರೆಗೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ಶಿವಮೊಗ್ಗ ನಗರದಲ್ಲಿ ಇಂದು ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಅತ್ಯಂತ ಪ್ರಸಿದ್ಧ ಪಡೆದ ಸ್ಥಳ ಇದಾಗಿದೆ. ಈ ಮೊದಲು ಮಾರಿಗದ್ದಿಗೆ ಎಂಬ ಸ್ಥಳದಲ್ಲಿ ಯಾವ ದೇವಾಲಯವೂ ಇರಲಿಲ್ಲ. 1974ರಲ್ಲಿ ಮಾರಿಕಾಂಬಾ ಸೇವಾ ಸಮಿತಿ ರಚನೆಯಾದ ಮೇಲೆ ಇಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಇದು ನಗರದ ಪ್ರಮುಖ ಆಕರ್ಷಣೆಯಾಗಿದೆ. ಅಮ್ಮನವರ ಮುಖ ದೈವಿಕ ಕಳೆಯಿಂದ ಕಂಗೊಳಿಸುವುದನ್ನು ದರ್ಶಿಸಿದ ಬಳಿಕ ಎಲ್ಲ ಭಕ್ತಾದಿಗಳು ಕೃತಾರ್ಥರಾಗುತ್ತಾರೆ. ಇಡೀ ನಗರವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಶ್ರೀದೇವಿಗೆ ಸೇರಿರುವುದರಿಂದ ಜಾತ್ರಾ ಸಮಯದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಧರ್ಮದವರು ಎಲ್ಲರೂ ಸೇರಿ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ಇದೊಂದು ನಮ್ಮ ನಾಡಿನಲ್ಲಿ ವಿಶೇಷವಾದ ಆಕರ್ಷಣೀಯವಾದ ಭಕ್ತಿಪೂರ್ವಕವಾದ ದೇವಿಯ ಪೂಜೆಯಾಗಿರುತ್ತದೆ. ಇದರಿಂದ ನಗರದ ಆದಿದೇವತೆ ಶ್ರೀ ಮಾರಿಕಾಂಬೆ ಶಿವಮೊಗ್ಗದ ಸರ್ವ ಧರ್ಮೀಯರ ಆರಾಧನೆಗೆ ಪಾತ್ರಳಾಗಿರುವುದು ತುಂಬಾ ವಿಶೇಷ. ಈಗಿನ ಗಾಂಧಿ ಬಜಾರ್ ಎಂಬ ಹೆಸರಿರುವ ಈ ಸ್ಥಳಕ್ಕೆ ಹಿಂದೆ ದೊಡ್ಡಪೇಟೆ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಅದು ಮಾರಿಕಾಂಬೆಯ ತವರು ಮನೆ ಎಂದೇ ತುಂಬಾ ಖ್ಯಾತಿಯನ್ನು ಪಡೆದಿತ್ತು. ಮೊದಲು ವಿಶ್ವಕರ್ಮ ಸಮುದಾಯದವರು ದೇವಿಯ ವಿಗ್ರಹವನ್ನು ಮರದಲ್ಲಿ ನಿರ್ಮಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿದ ನಂತರವೇ ಸಾರ್ವಜನಿಕರ ಪೂಜೆಗೆ ಅವಕಾಶ ಕಲ್ಪಿಸಿಕೊಡುತ್ತಿದ್ದರು. ನಂತರ ನಾಡಿಗರ ಮನೆತನದವರು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಮಂಗಳ ದ್ರವ್ಯ ತಂದು ಉಡಿ ತುಂಬಿ ಪ್ರಥಮ ಪೂಜೆ ಮಾಡುತ್ತಾರೆ. ಇದು ಇಂದಿಗೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ. ನಂತರ ಮಾರಿಕಾಂಬೆಯ ವಿಗ್ರಹವನ್ನು ನಿರ್ಮಿಸಿದ ವಿಶ್ವಕರ್ಮ ಜನಾಂಗದವರು ದೇವಿಯನ್ನು ಪೂಜಿಸುವ ಪದ್ಧತಿ ನಿರಂತರವಾಗಿ ಬೆಳೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಮಂಗಳವಾರದಂದು ಪ್ರಾರಂಭವಾಗುವ ಜಾತ್ರೆ ಮತ್ತು ಪೂಜಾ ವಿಧಾನಗಳು ಕೆಲವು ವಿಶಿಷ್ಟದಿಂದ ಕೂಡಿದೆ. ಮೊದಲು ಇಲ್ಲಿ ಪ್ರಾಣಿ ಬಲಿ ಕೊಡುವ ಪದ್ಧತಿ ಇತ್ತು. ಆದರೆ ದೇವಾಲಯದ ಉದ್ಘಾಟನೆಗೆ ಆಗಮಿಸಿದ್ದ ಶೃಂಗೇರಿ ಶ್ರೀಗಳು ಬಲಿ ಕೊಡುವುದನ್ನು ನಿಷೇಧಿಸಿದರೆ ಮಾತ್ರ ಬರುವುದಾಗಿ ತಿಳಿಸಿದರು. ಇದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಒಪ್ಪಿ ಅಂದಿನಿಂದ ಬಲಿ ಕೊಡುವುದನ್ನು ನಿಷೇಧ ಮಾಡಿತು. ಹೀಗಾಗಿ ಕೆಲವು ಸಮಾಜದವರು ತಮ್ಮ ತಮ್ಮ ಮನೆಗಳಲ್ಲಿಯೇ ದೇವಿಯ ಹೆಸರಿನಲ್ಲಿ ಬಲಿ ಕೊಡುವ ಪದ್ಧತಿಗಳನ್ನು ಬೆಳೆಸಿಕೊಂಡು ಈಗಲೂ ಬಂದಿದ್ದಾರೆ. ಪುಟ್ಟ ವಿಗ್ರಹದ ತಯಾರಿ ಮೊದಲೆಲ್ಲ ಶಿವಣೆ, ರಕ್ತಚಂದನ ಅಥವಾ ಬೇವು ವೃಕ್ಷಗಳನ್ನು ದೇವಿಯ ಮೂರ್ತಿಯ ಕೆತ್ತನೆಗೆ ಬಳಸುತ್ತಿದ್ದರು. ಕಾಲಕ್ರಮೇಣ ಪರಿಸರ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಬೃಹತ್ ದೇವಿಯ ಬದಲಾಗಿ ವಿಸರ್ಜನೆಗೆಂದೇ ದೇವಿಯ ಪುಟ್ಟ ವಿಗ್ರಹವನ್ನು ತಯಾರು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯ ವಾರ ಹಾಗೂ ಮಾರ್ಚ್ ಮೊದಲ ವಾರದಲ್ಲಿ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ. ಮೊದಲು 1 ದಿನ ಮಾತ್ರ ನಡೆಯುತ್ತಿದ್ದ ಜಾತ್ರೆ ದಿನ ಕಳೆದಂತೆ 2-3 ದಿನಕ್ಕೆ ವಿಸ್ತಾರಗೊಂಡು ಈಗ 5 ದಿನಗಳವರೆಗೆ ಜಾತ್ರೆ ನಡೆಯುತ್ತದೆ. ಜಾತ್ರೆಯ ಕೊನೆಯ ದಿನ ಅಂದರೆ 5ನೆಯ ದಿನ ಮಹಾಮಂಗಳಾರತಿ, ಅದ್ದೂರಿ ಮೆರವಣಿಗೆಯ ನಂತರ ಊರಿನ ಹೊರಗೆ ಗಡಿಭಾಗಕ್ಕೆ ಕರೆದೊಯ್ದು ಶ್ರೀದೇವಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ಇದು ಅಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ.
ಇದೊಂದು ಅದ್ಧೂರಿಯಾದ ಆಚರಣೆ ಆಗಬೇಕು ಅನ್ನೋದು ಎಲ್ಲ ಆ ಜಾತ್ರಾ ಕಮಿಟಿಯವರ ಒಂದು ಇಚ್ಛೆ ಆಗಿದೆ. ಅದಕ್ಕೆ ಶಿವಮೊಗ್ಗದ ಎಲ್ಲ ನಾಗರಿಕರು ಇವರೆಲ್ಲ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ನಮಗೆ ಈ ಜಾತ್ರೆಗಳು, ಈ ಮಾರಿಕಾಂಬ ಉತ್ಸವಗಳ ಬಗ್ಗೆ ನಮಗೊಂದು ದೊಡ್ಡ ಇತಿಹಾಸನೇ ಇದೆ. ಪೂರ್ವದಿಂದ ನಾವು ತಗೊಳ್ತಾ ಬರಬೇಕು ಅಂದರೆ 2 ಥರದ ಮಾರಿಕಾಂಬಗಳ ಆಚರಣೆಗಳಿದ್ವು. ಒಂದು ರಣಮಾರಿ, ಇನ್ನೊಂದು ಸಿಡಿಬು ಮಾರಿ ಅಂದ್ಬಿಟ್ಟು. ಈ ರಣಮಾರಿ ಆಚರಣೆಗಳು ನಮಗೆ ಈ ರಾಜ ಮಹಾರಾಜರುಗಳು, ಮಾಂಡಲಿಕರು, ಯಾರು ಸಂಸ್ಥಾನಗಳನ್ನು ಆಡಳಿತ ಮಾಡ್ತಿದ್ರೋ ಅವರುಗಳು ಈ ಗುಪ್ತವಾಗಿ ಇದನ್ನು ಆಚರಣೆ ಮಾಡ್ಕೊಂಡು ನರಬಲಿಗಳನ್ನು ಕೊಡ್ತಾಯಿದ್ರು ಆ ಕಾಲದಲ್ಲಿ. ಅದು ಈಗ ಮೊನ್ನೆ 100 ವರ್ಷದ 1000 ವರ್ಷದ ಹಿಂದ್ಗಡೆ. ಆ ಸಂದರ್ಭದಲ್ಲಿ ಆ ಯುದ್ಧಗಳು ಕೊನೆಗೆ ಕಡಿಮೆ ಆಗ್ತಾ ಬಂದಿದ್ದು, ಎಲ್ಲ ಮುಗೀತಾ ಅಂತ ಸಂದರ್ಭದಲ್ಲಿ ಬಂದು ಈ ಕತ್ತಿ ಯುದ್ಧದಿಂದ ಬಂದೂಕಿನ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಣಮಾರಿ ಆಚರಣೆಗಳು ನಿಂತೋಗ್ತಾ ಬರುತ್ತೆ. ಏಕೆಂದರೆ ಅದು ಅತಿ ಘೋರವಾದ ಒಂದು ಆಚರಣೆ ಆಗಿರುತ್ತೆ ಇತಿಹಾಸದಲ್ಲಿ. ಅದೆಲ್ಲ ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ. ಆದರೆ ಈ ಸಿಡುವು ಮಾರಿ ಆಚರಣೆ ಇವತ್ತವರೆಗೂ ಇಲ್ಲಿವರೆಗೂ ನಡೆಯುತ್ತಾ ಇದೆ. ಮುಂದಕ್ಕೂ ಬಹುಶಃ ಇದು ನಡೆಯುತ್ತೆ. ಯಾಕೆಂದರೆ ಜನಕ್ಕೊಂದು ನಂಬಿಕೆ ಬಂದಿದೆ. ಎಲ್ಲರೂ ಹೇಳ್ತಾರೆ ತವರು ಮನೇಲಿದ್ದಾಗ ಆ ಮಾರಿಕಾಂಬಂಗೆ ಒಂದು ಕಳೆ ಇರುತ್ತೆ, ಆ ಗದ್ದಿಗೆಗೆ ಬಂದಾಗ ಒಂದು ಕಳೆ ಇರುತ್ತೆ ಅಂತೇಳಿ. ಒಟ್ಟು ಆ ಮಾರಿಕಾಂಬ ಮೂರ್ತಿಯನ್ನು ನಾವು ನೋಡ್ತಾ ಇದ್ದರೆ ಏನೋ ಮನಸ್ಸಿಗೊಂದು ಹಗೂರ ಭಾವನೆ, ನಮಗೊಂದು ರಕ್ಷಣೆ ಇದೆಯಪ್ಪ, ನಮಗೊಂದು ಇಲ್ಲಿ ಕಾಪಾಡ್ತಾಳೆ ತಾಯಿ, ನಮಗೆ ಕಾಪಾಡ್ಕೊಂಡು ಬಂದಿದ್ದಾಳೆ ಅಂತ ಒಂದು ಧನ್ಯತೆ ಭಾವ ಮತ್ತು ರಕ್ಷತಾ ಭಾವನೂ ಕಾಣಿಸ್ತಾ ಇದೆ ಅದರಲ್ಲಿ. ನೀವೆಲ್ಲ ಆನಂದಪಟ್ಟು ಮತ್ತೆ ಇನ್ನು 2028ರಲ್ಲಿ ನಡೆಯುವಂತಹ ಮತ್ತೆ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬರಬೇಕು. ನಿಮಗೆಲ್ಲ ಕೃತಜ್ಞಪೂರ್ವಕವಾಗಿ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ನಿಮಗೆಲ್ಲ ವಂದಿಸ್ತಾ ನಿಮಗೆ ಅದ್ಧೂರಿಯಾಗಿ ಜಾತ್ರೆಯಲ್ಲಿ ಭಾಗವಹಿಸಿ ಅಂತ ಕೇಳಿಕೊಂಡು ನಾವೆಲ್ಲ ಇದನ್ನು ನಿಲ್ಲಿಸ್ತಾ ಇದ್ದೀವಿ. ಈ ಸುಂದರವಾದ ದೇವಾಲಯ ನಿರ್ಮಾಣ ಮೂಲ ಗದ್ದುಗೆ ಹಿಂಭಾಗ ಕೃಷ್ಣಶಿಲೆಯಿಂದ ನಿರ್ಮಾಣವಾದ ಅಮ್ಮನವರ ಮೂರ್ತಿ ಕಣ್ಮನ ಸೆಳೆಯುವಂತಿದೆ. ದೇವಾಲಯದ ಒಳಭಾಗದಲ್ಲಿ ನವದುರ್ಗೆಯರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಾಲಯದ ಗೋಪುರ ಸಹ ಅತ್ಯಂತ ಆಕರ್ಷಣೀಯವಾಗಿದ್ದು ಅಲ್ಲಿರುವ ಚಾಮುಂಡೇಶ್ವರಿಯ ಸಿಂಹಾರೂಢ ವಿಗ್ರಹ ಅತ್ಯಂತ ಕಣ್ಮನ ಸೆಳೆಯುತ್ತದೆ. ಶಿವಮೊಗ್ಗ ಆಕರ್ಷಕ ತಾಣಗಳಲ್ಲಿ ಮಾರಿಕಾಂಬಾ ದೇವಾಲಯ ಸೇರಿದೆ. ಈ ದೇವಾಲಯದಲ್ಲಿ ಜಾತ್ರೆ ನಡೆಸುವುದರ ಜೊತೆಗೆ ಶ್ರಾವಣ ಮಾಸದಲ್ಲಿ ಮತ್ತು ನವರಾತ್ರಿಯ ಸಮಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ. ಇದಲ್ಲದೆ ಇಲ್ಲಿ ದೀಪೋತ್ಸವ, ಕುಂಭಾಭಿಷೇಕ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿ ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಡುತ್ತಾರೆ. ನೋಡಿದ್ರಲ್ಲ ಶಿವಮೊಗ್ಗದ ಅಮ್ಮನ ದರ್ಶನವನ್ನ. ನಿಮಗೆ ಯಾವುದೇ ಕಷ್ಟ, ದುಃಖ, ದುಮ್ಮಾನ ಏನೇ ಇದ್ದರೂ ಅಮ್ಮನಲ್ಲಿ ಹೋಗಿ ಒಮ್ಮೆ ದರ್ಶನ ಮಾಡಿ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಹರಕೆ ಹೊತ್ತುಕೊಂಡರೆ ಅಮ್ಮ ಖಂಡಿತ ನೆರವೇರಿಸುತ್ತಾಳೆ ಎಂಬ ನಂಬಿಕೆ ಶಿವಮೊಗ್ಗ ಜನರ ಪ್ರತಿಯೊಬ್ಬರ ಮನದಲ್ಲೂ ತುಂಬಿದೆ.